ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಶಾಸಕಿ ರೂಪಕಲಾ ಶಶಿಧರ್ ಭೂಮಿ ಪೂಜೆ 1,44,00,000 ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ. ಗ್ರಾಮೀಣ ಭಾಗದ ರಸ್ತೆಗಳ ಸಮಗ್ರ ಅಭಿವೃದ್ಧಿಗೆ ಸರ್ಕಾರವು ಬದ್ಧವಾಗಿದ್ದು ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವುದು ನಮ್ಮ ಆದ್ಯತೆಯಾಗಿದೆ ಎಂದು ಶಾಸಕಿ ರೂಪಕಲಾ ಶಶಿಧರ್ ಅವರು ತಿಳಿಸಿದರು. ಇಂದು ಕೆಜಪ್ ಕ್ಷೇತ್ರದ ಗ್ರಾಮೀಣ ಭಾಗದ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಧಿಕೃತವಾಗಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಕೆಜಪ್ ಕ್ಷೇತ್ರದ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 1,44,00,000 ವೆಚ್ಚದ ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡಲಾಯಿತು. ಜಕ್ಕರಸನಗುಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಜೆಫ್ ಶಾಂತಿಪುರ ಮುಖ್ಯ ರಸ್ತೆಯಿಂದ ಬಿ ಕೊತ್ತೂರು ಗ್ರಾಮಕ್ಕೆ ಹೋಗುವ ರಸ್ತೆಯನ್ನ 27 ಲಕ್ಷದಲ್ಲಿ ಅಭಿವೃದ್ಧಿ, ಸಂಗನಹಳ್ಳಿ ಗ್ರಾಮದಿಂದ ಏತೂರು ಗ್ರಾಮದವರೆಗೆ 24 ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ, ಶ್ರೀನಿವಾಸಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆರ್ಆರ್ ಮುಖ್ಯ ರಸ್ತೆಯಿಂದ ಕರಡಗೂರು ಮಾರ್ಗವಾಗಿ ಗಂಗಾಪುರ ಗ್ರಾಮಕ್ಕೆ ಹೋಗುವ ರಸ್ತೆಯನ್ನ 50 ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿ, ಚಿಂಚಾಂಡಹಳ್ಳಿ ಗ್ರಾಮದಿಂದ ಚೋಡೇನಹಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆಯನ್ನ 25 ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿ ಮತ್ತು ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆರ್ಆರ್ ರಸ್ತೆಯಿಂದ ಬಿಳ್ಳೇರಹಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆಯನ್ನ 18 ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ನಾರಾಯಣಸ್ವಾಮಿ, ಎಪಿಎಂಸಿ ಅಧ್ಯಕ್ಷ ವಿಜಯರಾಘವ ರೆಡ್ಡಿ, ಉಪಾಧ್ಯಕ್ಷ ಆನಂದ್ ಮೂರ್ತಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸುನೀತಾ ಆನಂದ್ ರೆಡ್ಡಿ, ಗೀತಕಲಾ ವೆಂಕಟೇಶ್, ಜಯರಾಮ್ ರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮಕೃಷ್ಣ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಂಸಂದ್ರ ನಾಗರಾಜ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ರಾಧಾಕೃಷ್ಣ ರೆಡ್ಡಿ, ಮುಖಂಡರಾದ ಪ್ರಕಾಶ್ ರೆಡ್ಡಿ, ಪದ್ಮನಾಭ ರೆಡ್ಡಿ, ಸುಬ್ಬಾರೆಡ್ಡಿ, ಜಯರಾಮ್ ರೆಡ್ಡಿ, ಏತೂರು ಚಂದ್ರಶೇಖರ್, ಅರುಣ್ ರೆಡ್ಡಿ, ನರೇಂದ್ರ ರೆಡ್ಡಿ, ಸನಾವುಲ್ಲಾ, ರವಿ, ಶ್ಯಾಮಲಮ್ಮ, ಶ್ರೀನಿವಾಸ ರೆಡ್ಡಿ, ಕ್ಯಾಸಂಬಳ್ಳಿ ಪ್ರತಾಪ್, ಗೋಪಾಲ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಬಾಬು, ಗಿರಿಜಮ್ಮ, ಎಪಿಎಂಸಿ ನಿರ್ದೇಶಕಿ ಯಶೋದಮ್ಮ, ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಸಕ್ಲೈನ್, ಬೇತಮಂಗಲ ಹೋಬಳಿ ಅಧ್ಯಕ್ಷ ಸತೀಶ್ ಸೇರಿದಂತೆ ವಿವಿಧ ಗ್ರಾಮಗಳ ಮುಖಂಡರು, ಸಾರ್ವಜನಿಕರು ಇದ್ದರು. ಎಷ್ಟು ಕಿಲೋಮೀಟರ್? 10-15 ವರ್ಷಗಳ ನಿರೀಕ್ಷೆ ಸರ್. ಇದು ದಾರಿ ನಮ್ಗೆ ಯಾರು ಮಾಡ್ಕೊಳ್ಳಿಲ್ಲ. ನಮ್ ಮೇಡಮ್ ನವ್ರಿಗೆ ಹೇಳೋ ಅಷ್ಟೊತ್ತಿಗೆ ನಮ್ಗೆ ದಾರಿ ಅನುಕೂಲ ಮಾಡಿಕೊಟ್ರು. ಮೇಡಮ್ ನವ್ರಿಗೆ ನಮ್ ಗ್ರಾಮಸ್ಥರ ಪರವಾಗಿ ಮತ್ತೆ ರೈತರ ಪರವಾಗಿ ತುಂಬಾ ಕೃತಜ್ಞತೆಗಳು. ಅದೇ ರೀತಿ ನಮ್ಮ ಎಲ್ಲಾ ಸೌಕರ್ಯಗಳು ಊರಿನಲ್ಲಿ ಏನ್ ಸೌಕರ್ಯ ಬೇಕಂದ್ರು ಎಲ್ಲಾ ಮಾಡ್ಕೊಟ್ರು. ಗಂಗಮ್ಮ ದೇವಸ್ಥಾನದಲ್ಲಿ ಕಾಂಕ್ರೀಟ್ ರೋಡ್, ಸಿಸಿ ರೋಡ್ ಆಗ್ಲಿ, ಚರಂಡಿ ಆಗ್ಲಿ, ರಸ್ತೆಗಳಾಗ್ಲಿ, ಸ್ಟ್ರೀಟ್ ಲೈಟ್ ಆಗ್ಲಿ, ಎಲ್ಲಾನು ಅಷ್ಟೇ ನಮ್ಗೆ ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ ನಮ್ ಮೇಡಮ್ ಅವರು. ಇದೇ ರೀತಿಯಿಂದ ಮುಂದೆನು ಮೇಡಮ್ ಕೈ ಬಿಡೋದಿಲ್ಲ. ನಾವು ರೈತರು ಮುಂದೆನೂ ನಮ್ಗಿನ್ನ ಅನುಕೂಲ ಮಾಡ್ಬೇಕು ಮೇಡಮ್. ಸುಮಾರು 200 ಮೀಟರ್ ಸದ್ಯಕ್ಕೆ 4 ಮೀಟರ್ ಅಗಲ 200 ಮೀಟರ್ ಉದ್ದದ ರಸ್ತೆಯನ್ನ ಕಾಮಗಾರಿಯನ್ನ ಪ್ರಾರಂಭ ಮಾಡ್ತೇವೆ. ಆದ್ರೆ ಇದನ್ನ ಪ್ರಸ್ತಾವನೆ ಕಟ್ಟಿಸಿರ್ತಕ್ಕಂಥದ್ದು ಬಹಳ ಹಿಂದೆ. ಆದ್ರೆ ಈ ರಸ್ತೆ ಕೂಡ ಇದು ಅಗಲ ಅಗಲೀಕರಣ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇವರ ರೂಪಕಲಾ ಅವರ ಅನುದಾನದಲ್ಲಿ ಸುಮಾರು 5-6 ಕೋಟಿ ರೂಪಾಯಿದು ಹಣವನ್ನು ಹಾಕಿ ಇದರಿಂದ ತಿಮ್ಮಾಪುರ ಮತ್ತೆ ಬೇತ್ವಾನ್ ರಸ್ತೆಗೆ ಜೋಡಿ ರಸ್ತೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದೆ. ಪ್ರಸ್ತಾವನೆ ಹಿಂದೆ ಕಳಿಸಿದಕ್ಕೋಸ್ಕರವಾಗಿ ಈಗ ಪ್ರಸ್ತಾವನೆ ಮಂಜೂರಾಗಿದೆ. ಪ್ರಸ್ತಾವನೆ ಅಂಗೀಕಾರ ಆಗಿ ಇವತ್ತು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಮತಿ ರೂಪಕಲಾ ಅವರು ನಿಮ್ಗೆಲ್ಲ ಗೊತ್ತಿದ್ದಂಗೆ ಕೆಜೆಪಿಗೆ ಕ್ಷೇತ್ರಕ್ಕೆ ಕಾಲಿಟ್ಟಾದ ಮೇಲೆ ಅದೃಷ್ಟ ಕುಲಾಯಿಸಿ ಅಂತಕ್ಕಂಥದ್ದು ನಮ್ಮೆಲ್ಲರೂ ಭಾವನೆ ಕೂಡ, ಜನರ ಭಾವನೆ ಕೂಡ. ಎಲ್ಲಾ ರೀತಿಯಲ್ಲಿ ಕೂಡ ಏನೋ ಈಚ್ ಅಂಡ್ ಎಲ್ಲ ಕಾರ್ನರ್ ಪ್ರತಿ ಹಳ್ಳಿಯಲ್ಲೂ ಕೂಡ ಸಿಮೆಂಟ್ ರಸ್ತೆ ಇರ್ಬೋದು. ಆ ಕಾಮಗಾರಿಗಳ ಒಂದು ಎಷ್ಟೊಂದು ಚೆನ್ನಾಗಿ ಏನೋ ಬಂದೋಬಸ್ತ್ ಮಾಡ್ತಾ ಇದ್ದಾರೆ ಅಂತ ಕಾಮಗಾರಿಗಳ ಒಂದು ಗುಣಮಟ್ಟ ಬಹಳ ವಿಜೃಂಭಣೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಶ್ರೀಮತಿ ರೂಪಕಲಾರವರು ಇಲ್ಲಿ ಬಂದಾದ ಮೇಲೆ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಇನ್ನೂ ಜನ ಅವ್ರಿಗೆ ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಇವತ್ತು ಕ್ಯಾಸಂಬಳ್ಳಿಯಲ್ಲಿ ಕೂಡ ಇನ್ನೂ ಅನೇಕ ವಿಷಯಗಳ ಕೂಡ ಪ್ರಸ್ತಾಪ ಮಾಡಿದ್ವಿ. ಎಲ್ಲ ಕೂಡ ಅನುಮೋದನೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕಾಗಿ ಅವರಿಗೆ ನಮ್ಮ ಊರಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅವ್ರಿಗೆ ಅಲ್ವಾ ಬಿಡದಿರೋದ? ಕ್ಯಾಸಂಬಳ್ಳಿಯಿಂದ ಒಂದು 500 ಮೀಟರ್ ರಸ್ತೆ 4 ಮೀಟರ್ ಅಗಲ ಕೆಲಸ ಒಂದು ಸ್ಯಾಂಕ್ಷನ್ ಆಗಿ ಇವತ್ತು ಭೂಮಿ ಪೂಜೆಯನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಶಾಸಕರಾದ ಸನ್ಮಾನ್ಯ ಶ್ರೀಮತಿ ರೂಪಕಲಾ ಶಶಿಧರ್ ಅವರು ಅನೇಕ ಊರುಗಳಲ್ಲಿ ಕೂಡ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇದ್ದ ಟೆಂಡರ್ ಆಗಿ ಕೆಲಸಗಳು ಇವತ್ತೇ ಒಂದು 3 ಕಡೆ 4 ಕಡೆ ಪೂಜೆ ಇದೆ. ಅದು ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಎಲ್ಲಾ ಊರಿಗೂ ಒಳ್ಳೆ ರಸ್ತೆ ಮಾಡ್ತಾ ಇದ್ದಾರೆ. ಇವಾಗ ಸಿಟಿ ಲಿಮಿಟ್ಸ್ ಅಲ್ಲೆಲ್ಲ ಚೆನ್ನಾಗಿ ಮಾಡಾಗಿದೆ, ಮ್ಯಾಕ್ಸಿಮಮ್ ಆಗಿದೆ. ಇವಾಗ ವಿಲೇಜ್ ರೋಡ್ಸ್ ಡೆವಲಪ್ ಮಾಡ್ಬೇಕು ಅಂತ ಉದ್ದೇಶದಿಂದ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ.
ಇಡೀ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಏನೇನು ಅವಶ್ಯಕತೆ ಇದೆ ಅಂತ ಕೆಲಸಗಳೆಲ್ಲ ಗಣನೆಗೆ ತಗೊಂಡು ಇಮಿಡಿಯೇಟ್ ಆಗಿ ಮಾಡಬೇಕು ಅಂತ ಅನುದಾನವನ್ನ ಅವರ MLA ಅವರ ಅನುದಾನವನ್ನ ಕೊಟ್ಟು ಈ ಕೆಲಸಗಳನ್ನ ಮಾಡಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ನಾವು ನಮ್ಮ ಎಲ್ಲ ಪಂಚಾಯತಿ ಕಡೆಯಿಂದ ನಮ್ಮ ಕಡೆಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇನ್ನು ಅನೇಕ ಕೆಲಸಗಳು ಮಾಡೋದಿದೆ, ಮಾಡ್ತಾರೆ ಅಂತ ನಮ್ಗೆ ಗ್ಯಾರಂಟಿ ಇದೆ. ನಮ್ಮ ಲೀಡರ್ ಅವರು ಮಾಡೇ ಮಾಡ್ತಾರೆ. IDP ಅನುದಾನ ಇದು ARED ವಿಲೇಜ್ ಕನೆಕ್ಟಿಂಗ್ ರೋಡ್ಸ್ ಥರ್ಡ್ ಬೋರಿಂದ ಗಂಗಾಪುರಕ್ಕೆ ಆ ಭಾಗದ ಹಳ್ಳಿಗಳಿಗೆ ಕನೆಕ್ಟ್ ಮಾಡುವಂತದ್ದು. ಅಲ್ಲಿ ಕನೆಕ್ಟ್ ಆಗೋದು 300 ಕಿಲೋಮೀಟರ್ ಮೇಲಿದೆ. ಮೊದಲನೇ ಹಂತದ ದಾರಿ ಈಗ ನಾವೊಂದು 650 ಮೀಟರ್ ವರೆಗೆ ದಾರಿ ಇವತ್ತು ಮಾಡಿರೋ ಎಲ್ಲಾ ಪಂಚಾಯತಿಗಳಿಗೂ ಕೂಡ ನಾವು ಇವತ್ತು 3 ಪಂಚಾಯತಿದು ಕವರ್ ಮಾಡಿದೀವಿ. ಜಕಾಸ್ಕುಪ್ಪ ಪಂಚಾಯತಿ ರೋಡ್ ಮಾಡಿದೀವಿ. ಕ್ಯಾಸಂಬಳ್ಳಿಯಿಂದ ಒಂದು ರೋಡ್, ಕ್ಯಾಸಂಬಳ್ಳಿಯಿಂದ ಬಿಲ್ಲೇರಹಳ್ಳಿಗೆ ಏನ್ ರಸ್ತೆ ಅದ್ರ ಮಾರ್ಗವಾಗಿ ಬಿಲ್ಲೇರಹಳ್ಳಿ ಮಾರ್ಗವಾಗಿ ಹೋಗುವಂತ ರಸ್ತೆ ಅದು ತುಂಬಾ ವರ್ಷಗಳ ಬೇಡಿಕೆ ಇತ್ತು. ಎಲ್ಲಾ ಒಂದೇ ಸತಿ ಮಾಡಕ್ಕಾದ್ರೆ ಒಂದ್ ಪಂಚಾಯತಿದು ಎಲ್ಲಾ ಕೆಲಸ ಮುಗಿಸಕ್ಕಾಗಲ್ಲ. ಅದರಿಂದ 3-4 ಪಂಚಾಯತಿ ಈ ಸತಿ ನಾವು 7-8 ಪಂಚಾಯತಿದು ಕೆಲಸಗಳನ್ನ ತಗೊಂಡಿದೀವಿ. 6-7 ಕೋಟಿ ರಸ್ತೆ 7 ಕೋಟಿ ಅನುದಾನ ಇದೆ. ಈ ಅನುದಾನದಲ್ಲಿ ಎಲ್ಲೆಲ್ಲಿ ರಸ್ತೆಗಳನ್ನ ಕೇಳಿದ್ವಿ, ಬೇಡಿಕೆ ಇತ್ತು ರೈತರಿಗೆ ಮತ್ತೆ ಸ್ಕೂಲ್ಗೆ ಓಡಾಡುವಂತವ್ರಿಗೆ ಸ್ಥಳೀಯವಾಗಿ ಸಮಸ್ಯೆಗಳಿಗೆ ಯಾವ ರಸ್ತೆ ಯೋಗ್ಯವಾಗಿ ಕನೆಕ್ಟಿಂಗ್ ರೋಡ್ಸ್ ಬೇಕಾಗಿರೋ ಅದರದ್ದು ಪ್ರಯತ್ನ ಇದೆ. ಅದರ ಮೊದಲನೇ ಹಂತದ ಪ್ರಯತ್ನ ಇದೆ. ಗುಣಮಟ್ಟದ ಕಾಮಗಾರಿ ಬಗ್ಗೆ ಮತ್ತೆ ಎಷ್ಟು ಬೇಗ ಇದು ಗುಣಮಟ್ಟದ ಕಾಮಗಾರಿ ಅಂದಾಗ ಈಗ ಕೆಲಸ ಮಾಡಿರುವಂತ ಕಾಂಟ್ರಾಕ್ಟರ್ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಹೇಳಿದ್ದಾರೆ. ಕೆಲಸ ಮಾಡಿಸ್ಕೊಂಡ್ಮೇಲೆ ನಾವು ಆಲ್ಮೋಸ್ಟ್ ಎಲ್ಲೆಲ್ಲಿ ಊರುಗಳಲ್ಲಿ ಕೆಲಸ ಆಗಿದೆ, ಮಾರ್ಸಂದ್ರದವ್ರು ಕಾಲ್ ಮಾಡಿದ್ರು, ಅಂಗ್ಲ ಅವ್ರು ಕಾಲ್ ಮಾಡಿದ್ರು, ಕೆಲವೊಂದ್ ಜಾಗದಲ್ಲಿ ಎಲ್ಲೆಲ್ಲಿ ಕೆಲಸ ಶುರು ಆಗಿದೆ ಮಾಡಿ ಹೋದ್ಮೇಲೆ ಕಾಲ್ ಮಾಡಿದ್ರು, ನಿಮ್ ಕೆಲಸ ಆಗಿದೆ, ಈ ಮಟ್ಟದಲ್ಲಿ ಇದೆ, ಗುಣಮಟ್ಟ ಇದೆ ಅಂತ ಅಂದ್ಬಿಟ್ಟು ಅವರೇ ಮಾತಾಡಿದಾಗ ಕೆಲಸ ಚೆನ್ನಾಗಾಗಿದೆ ಅನ್ನೋಂಥದ್ದು ಪಬ್ಲಿಕ್ ಯಾವಾಗೂ ಹಿಂದೆ ಕಾಲ್ ಮಾಡ್ತಾ ಇರ್ಲಿಲ್ಲ. ಇವಾಗ ಮತ್ತೆ ನಿಮ್ ಕೆಲಸ ಮುಗ್ದಿದೆ, ಈ ರಸ್ತೆ ಇದು ಸಿಮೆಂಟ್ ರಸ್ತೆ ಮುಗ್ದಿದೆ, CC ರೋಡ್ಸ್ ಮುಗ್ದಿದೆ ಅಂತ ಅಂದ್ಬಿಟ್ಟು ಅವರೇ ಕಾಲ್ ಮಾಡುವಂತದನ್ನ ನಾನು ನೋಡ್ತಾ ಇದ್ದೀನಿ. ಇತ್ತೀಚೆಗೆ ಕ್ವಾಲಿಟಿಗೆ ಜಾಸ್ತಿ ನಾವು ಒತ್ತು ಕೊಡ್ತಾ ಇದೀವಿ. ಗ್ರಾಮೀಣ ಭಾಗದಲ್ಲಿ ಅವ್ರಿಗೆ ತೊಂದರೆ ಆಗ್ಬಾರ್ದು, ಪದೇ ನಾವು ಅನುದಾನ ತರಕ್ಕಾಗಲ್ಲ ಅಂದ್ಬಿಟ್ಟು ಕ್ವಾಲಿಟಿ ಕೆಲಸ ತಗೊಳ್ಳಿ. ಎಷ್ಟು ಡಿಸ್ಟೆನ್ಸ್ ಮಾಡ್ತೀರಾ, ಕವರ್ ಮಾಡ್ತೀರಾ ಮುಖ್ಯ ಅಲ್ಲ, ಎಷ್ಟು ರೋಡ್ ಮಾಡ್ತೀವೋ ಅಷ್ಟು ಕ್ವಾಲಿಟಿ ವರ್ಕ್ ಆಗ್ಲಿ ಅನ್ನೋದು ಕಾಲಮಿತಿ ಏನದನ್ನ ಮಾಡ್ತಾರೆ. ಕಾಲಮಿತಿಯಲ್ಲೇ ಮಾಡ್ತಾರೆ. ಇರ್ಲಿ ಅಥವಾ 400 ಮೀಟರ್ ಇರ್ಲಿ ನಾವು ರೋಡ್ ಮಾಡ್ತೀವಿ. ಒಬ್ಬ ರೈತರು ಬಿಡೋದು ಇನ್ನೊಬ್ರು ರೈತರು ಬಿಡದೆ ಇದ್ರೆ ಕಷ್ಟ ಆಗುತ್ತೆ. ರೋಡ್ ಆಗ್ಲಿ ಮತ್ತೆ ನಿಮ್ಗೆ ಈ ಸೌಕರ್ಯ ಮತ್ತೆ ತಗೊಳ್ಳೋದಕ್ಕಾಗಲ್ಲ. ಅದಕ್ಕೆ ನೀವೇ ಅವಕಾಶ ಮಾಡ್ಕೊಂಡು ಊರ್ ಸೌಕರ್ಯ ಮಾಡುವಾಗ ಒಬ್ಬರು ದಾರಿ ಬಿಟ್ಟಾಗ ಇನ್ನೂ ಒಬ್ರು ಸರ್ಕೊಂಡು ಇಬ್ರು ದಾರಿ ಬಿಟ್ಟಾಗ ನೀಟಾಗಿ ಅಷ್ಟೇ ಆಗುತ್ತೆ. ಇನ್ನು ಸ್ವಲ್ಪ ಅಗಲವಾಗಿ ಆಗ್ಲಿ, ಸೌಕರ್ಯ ಬರ್ಲಿ ಊರಿಗೆ, ಇನ್ನೂ ಸ್ವಲ್ಪ ಓಡಾಡೋದು ವೆಹಿಕಲ್ಸ್ಗೆ ವ್ಯವಸ್ಥಿತವಾಗಿ ನಾವು ರೋಡ್ ಮಾಡ್ತಾರೆ. ಸ್ವಲ್ಪ ಹಿಂದಕ್ಕೆ ಪಾರ್ಕಿಂಗ್ ಮಾಡ್ಕೊಳ್ಳಿ. ರೋಡ್ ಏನ್ ಸ್ಟ್ಯಾಂಡರ್ಡ್ ಅಲ್ಲಿ ಆಗುತ್ತೋ ವಿಲೇಜ್ ರೋಡ್ಸ್ ಆ ಸ್ಟ್ಯಾಂಡರ್ಡ್ ಅಲ್ಲಿ ರೋಡ್ ಆಗುತ್ತೆ. ಅದಕ್ಕೆ ಎಷ್ಟು ಅಗಲ ದಾರಿ ಬರುತ್ತೋ ಅಷ್ಟಗ್ಲ ಮಾಡೇ ಮಾಡ್ತೀವಿ. ಒತ್ತೆರು ಆಗಿರೋರು ತೆರವು ಮಾಡ್ಬೇಕಾಗುತ್ತೆ. ಮಾಡಕ್ಕಾಗಲ್ಲ. ಮೆಂಬರ್ಸ್ ಅರ್ಥ ಇಲ್ಲ. ಇವಾಗ ಈ ಊರಿಗೆ ದಾರಿ ಗ್ರಾಂಟ್ ಆಗಿದೆ. ಆ ಗ್ರಾಂಟ್ ಇಂದ ಯಾರು ಟೆಂಡರ್ ಮಾಡಿದಾರೋ ಅವ್ರು ಬಂದಿದ್ದಾರೆ ಇವಾಗ ಕೆಲಸ ಮಾಡೋದಕ್ಕೆ. ಊರಿಗೆ ಜವಾಬ್ದಾರಿಯಿಂದ ಹೇಳೋದು ನಂದು, ಅದನ್ನ ಮಾತಾಡಿ. ಈಗ ಒಬ್ಬ ರೈತರು ಬಂದು ನಾವು ದಾರಿ ಬಿಟ್ಕೊಡ್ತೀವಿ, ನಮ್ಗೆ ಊರಿಗೆ ದಾರಿ ಸೌಕರ್ಯನೇ ಮುಖ್ಯ ಅಂದ್ರೆ ಇನ್ನೂ 4 ಜನ ಅದೇ ತರ ಸರ್ಕೊಂಡ್ರೆ ಊರಿಗೆ ಸ್ವಲ್ಪ ಯೋಗ್ಯವಾಗಿರುವಂತ ರಸ್ತೆ ಆಗುತ್ತೆ. ಅದಕ್ಕೆ ನೀವೆಲ್ಲ ಸಹಕಾರ ಮಾಡಿ ಊರವ್ರು. ಬೇರೆ ವಿಚಾರ ಇದು ಈ ಸಂದರ್ಭದಲ್ಲಿ ಮಾತಾಡ್ತಾರೆ. ಬೇರೆ ಏನಾದ್ರು ಇದ್ರೆ ಬನ್ನಿ ನೀವು, ಅಥವಾ ನನ್ನನ್ನು ಮತ್ತೆ ಕರ್ಸ್ಕೊಳ್ಳಿ. ದಾರಿ ಆದ್ಮೇಲೆ ಮತ್ತೆ ಬನ್ನಿ ಅನ್ನಿ, ಬರ್ತೀನಿ. ಇಲ್ಲಿ ಇದುವರೆಗೂ 100 ಸಲ ಬಂದ್ ಹೋಗಿರೋದು ಮಶಾನ ದಾರಿ ಅದೇ ಕೇಳ್ತಾ ಇರೋದು. ಅದಕ್ಕೋಸ್ಕರ ಹೆಣ್ಣು ಅದು ಏನ್ ಮಾಡ್ತಾರೆ, ಏನೋ ಕೆಲಸ ನಾವು ಬರ್ತೀವಿ.
ಸ್ಮಶಾನ ಇಲ್ಲದೆ ಊರಿಗೆ ದಾರಿ ಇಲ್ಲದೆ ಯಾವ ಊರು ಇರಲ್ಲ. ಒಂದೊಂದ್ ಸಂದರ್ಭ ಏನಾಗುತ್ತೆ ಅಂದ್ರೆ ನಾವು ಏನೋ ಒಂದ್ ಕೆಲ್ಸ ಮಾಡಿ ಅಥವಾ ಮಾಡಿದೀವಿ ಅಂತ ಊರಿಗೆ ಬಂದಿರ್ತೀವಿ, ಆ ಕೆಲ್ಸ ಈ ಸೌಕರ್ಯ ಇದೆ ಇದನ್ ಮಾಡಿದೀವಿ, ಇನ್ನ ಒಂದೋ ಎರಡೋ ಮಾಡೋದ್ ಬಾಕಿ ಇದೆ ಅಂತ ಹೇಳಕ್ ಬಂದಿರ್ತೀವಿ. ಅವರಿಗೆ ನಾವ್ ಏನ್ ಕೆಲ್ಸ ಮಾಡಿದೀವಿ ಅದ್ರ ಬಗ್ಗೆ ಗಮನನೇ ಇರಲ್ಲ, ಬೇರೆ ವಿಚಾರಗಳನ್ನೇ ದೊಡ್ಡದ್ ಮಾಡ್ತಾ ಇರ್ತಾರೆ. ಒಂದಿನ ಇವ್ರು ಯಾರಾದ್ರೂ ಕಾಣಿಸ್ಕೊಂಡು ನನ್ ಊರ್ಗಿಂತದ್ ಬೇಕು, ನೀವು ನಮ್ಮ ಊರಿಗೆ ಬನ್ನಿ, ನಾಳೆ ಬನ್ನಿ ಅಥವಾ ವಾರ ಬಿಟ್ಟು ಬನ್ನಿ, ಇಂತ ಸಮಸ್ಯೆ ಇದೆ ಅಂದ್ರೆ ಖಂಡಿತ ಬರ್ತೀನಿ. ಬಂದಾಗ ಆ ಕೆಲ್ಸ ಮರ್ತೋಗ್ತಾರೆ, ಏನ್ ಕೆಲ್ಸ ಆಗಿದೆ ಅಂತ ತಿಳ್ಕೊಳಲ್ಲ. ಈ ಊರಿಗೆ ಒಂದ್ 250-300 ಮೀಟರ್ ರಸ್ತೆ ಆಗಿದೆ, ಒಂದು 100 ಮೀಟರ್ ಬಿಟ್ಬಿಟ್ಟಿದೆ, ಅದನ್ನು ಸೇರ್ಸ್ ಮಾಡಿ ಇಲ್ಲ, ಅದ್ರ ಬಗ್ಗೆ ಗಮನ ಇಲ್ಲ. ನಾವೇ ಇವ್ರನ್ನ ಹುಡ್ಕೊಂಡ್ ಬಂದಾಗ ಅವ್ರಿಗೆ ದೂರದೃಷ್ಟಿ ಕಡಿಮೆ, ಯೋಚನೆನೇ ಬೇರೆ. ಯಾಕೆ ಅಂದ್ರೆ ಇನ್ಯಾರೋ ಮೇಲೆ ವಿಚಾರವಾಗಿ ಊರಲ್ಲಿ ಕೋಪ ಇರುತ್ತೆ, ಅದನ್ನೇ ರಂಪ ಮಾಡಿ ಹೋಗೋಣ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತಾರೆ. ನಾವು ರೈತರನ್ನ ಇವ್ರನ್ನ ಬಹಳ ಅಭಿಮಾನದಿಂದ ಗೌರವದಿಂದ ನೋಡುವಂತ ಜನ. ಒಂದ್ಸತಿ ಊರುಗಳಿಗೆ ಸೌಕರ್ಯ ಆಗುವಾಗ ಅನುಕೂಲವಾಗಿ ಮಾಡಿಸ್ಕೊಳ್ಳಿ, ಏನ್ ಯೋಗ್ಯವಾಗಿ ಕೆಲಸ ಮಾಡಿಸ್ಕೊಳ್ಳಿ ಅನ್ನೋದು ಒಂದೇ ನಂದು ಒತ್ತಾಯ. ಇದನ್ನ ಮಾಡಿಸ್ಕೊಂಡು ಒಂದ್ ವಾರ ಬಿಟ್ಟು ಬನ್ನಿ ಅಂದ್ರೆ ನಾನೇ ಬರ್ತೀನಿ, ನಾನೇ ಊರಿಗೆ ಬರ್ತೀನಿ. ಇನ್ನೇನ್ ಸೌಕರ್ಯ ಬೇಕು, ಇನ್ನೇನ್ ಬಿಟ್ಟೋಗಿದೆ, ಹಿಂಗೇನ್ ಕೊದು ఉంది ಅದಿ చేస్తారు. ಮತ್ತೆ ಅಕಾಲಿಕ ಮಳೆಯಲ್ಲಿ ಮೊನ್ನೆ ಎಷ್ಟೋ ರೈತರದ್ದು ಬೆಳೆ ನಷ್ಟ ಆಗುತ್ತೆ. ಆ ಬೆಳೆಗೆ ತೋಟಗಾರಿಕೆ ಇಲಾಖೆಯವರು ಮತ್ತೆ ರೆವಿನ್ಯೂ ಇಲಾಖೆಯವರು ನಾವು ಬಂದು ಹೋದ್ಮೇಲೆ ಹೆಚ್ಚಿಗೆ ಜಕಾಸ್ತುಪ ಪಂಚಾಯತಿ, ಗಂಗಾಳ್ನಲ್ಲಿ ಪಂಚಾಯತಿ, ಶ್ರೀನಿವಾಸಂದ್ರ, ಕರಡ್ಗೂರು, ಆಮೇಲೆ ಸುಂದರಪಾಳ್ಯ, ಈ ಭಾಗದಲ್ಲಿ ತುಂಬಾ ಜನ ರೈತರ ಬೆಲೆ ನಷ್ಟ ಎಲ್ಲ ಅದಕ್ಕೂ ಜಾಯಿಂಟ್ ಸರ್ವೆ ಮಾಡಿದ್ದಾರೆ. ಅದು DC ಹಂತದಲ್ಲಿ ಒಂದು NDRF ಫಂಡ್ ಅಲ್ಲಿ ತಗೋಬೇಕು ಅಂತ ಒಂದು ಅವಕಾಶ. ಇನ್ನೊಂದು ಮಾವುದು, ಅದ್ರದ್ದು ಏನೇನ್ ಪ್ರೊಸೀಜರು, ಸರ್ಕಾರ ಏನ್ ಬೆಂಬಲ ಸೂಚಿಸ್ತಾ ಇದೆ ಈ ಭಾಗದ ರೈತರಿಗೆ, ಮಾವು ಬೆಳೆಯುವಂತವ್ರಿಗೆ ಏನ್ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಂದ್ರೆ ಅದನ್ನು ಕೂಡ ಇನ್ನೊಂದು ಬರೋ ವಾರದಲ್ಲಿ ನಾವ್ ಯಾವ ರೈತರು ಮಾವು ಬೆಳೆದಿದ್ದಾರೆ, ಜಾಸ್ತಿ ನಷ್ಟ ಅನುಭವಿಸಿದರೆ ಆ ರೈತರ ಜಾಗದಲ್ಲಿ ಸರ್ಕಾರದ ಯೋಜನೆ ಐತಿ. ಇದು ಹಿಂದೆ ನಾನು ಈ ಭಾಗಕ್ಕೆ ಒಂದ್ 2 ಸತಿ ವಿಸಿಟ್ ಮಾಡಿದ್ದೆ, ಬೆಳೆ ನಷ್ಟ ಆಗಿತ್ತು, ಬಾಳೆ ಜಾಸ್ತಿ ನಷ್ಟ ಆಗಿತ್ತು ಅಕಾಲಿಕ ಮಳೆಯಿಂದ. ಆ ತರದ್ದು ಒಂದು ಪರಿಹಾರ ಸರ್ಕಾರದ ಯೋಜನೆ ತರ NDRF ಅಲ್ಲಿ BC ಅಂತ ಅಕೌಂಟ್ ಅಲ್ಲಿ ಇವರಿಗೆ ಪರಿಹಾರ ಸಿಕ್ಕಿದೆ. ಬಾಳೆ ಇರ್ಬೋದು, ಏನೇ ಬೆಳೆ ನಷ್ಟ ಆಗಿದ್ರು ಕೂಡ ಇಬ್ರು ಜಾಯಿಂಟ್ ಸರ್ವೆ ಮಾಡ್ತಾರೆ, ರೆವಿನ್ಯೂ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ತಗೊಂಡಿದ್ದಾರೆ, ಯಾರ್ದಾದ್ರೂ ತಪ್ಪೋಗಿದ್ರೆ ಅವ್ರು ಸೇರಿಸ್ತಾರೆ ಅವ್ರದ್ದು ಕೂಡ. ಅದು ಬೇರೆ ಅಕಾಲಿಕ ಮಳೆಯಿಂದ ಬೆಳೆ ನಷ್ಟ ಆಗಿರೋರಿಗೆ ಬೇರೆ ಸ್ಕೀಮ್. ಮಾವಿನ ಬೆಳೆಗೆ ನಷ್ಟ ಆಗಿರೋದಕ್ಕೆ ಸರ್ಕಾರ ವಿಶೇಷವಾಗಿ ಒಂದು ಪ್ಯಾಕೇಜ್ ಮಾಡಿದೆ. ಈ ಭಾಗದ ರೈತರಿಗೆ ಅಂದ್ರೆ ಮಾವು ಬೆಳೆಗಾರರಿಗೆ ಒಂದು ವಿಶೇಷವಾಗಿರೋ ಒಂದು ಆಪ್ ನ ಇದ್ ಮಾಡಿದ್ದಾರೆ. ಅದ್ರ ಮುಖಾಂತರ ಇವರು ಅದಕ್ಕೆ ಒಂದು ಪರಿಹಾರ ಹುಡುಕಿದ್ದಾರೆ. ಅದನ್ನ ನಾನು ಮುಂದಿನ ವಾರದಲ್ಲಿ ಮಾವು ಬೆಳೆ ಯಾರ್ದು ಬಹಳ ನಷ್ಟ ಇದೆ ಆ ಜಾಗದಲ್ಲೇ ಹೇಳ್ತೀನಿ. ಇದು ಬೇರೆ ಬೆಳೆ. ಮೊನ್ನೆ ಕಳೆದ ತಿಂಗಳಲ್ಲಿ ನಾವು ಪ್ರವಾಸ ಮಾಡಿದಾಗ ಎಷ್ಟೊಂದು ಬೆಳೆಗಳು ಮಳೆಗೆ, ಗಾಳಿಗೆ, ಇದೇನದು ಆಲಿಕಲ್ ಮಳೆ ಬಿದ್ದು ಈ ತರ ಎಲ್ಲ ನಷ್ಟ ಆಗಿತ್ತಲ್ಲ, ಅದು ರೈತರಿಗೆ. ಇಂಥ ವಿಚಾರಗಳ ಬಗ್ಗೆ ಗಮನ ಹರಿಸಿ ಏನು ನಮ್ ಕೈಯಲ್ಲಿ ಮಾಡ್ಸಕ್ಕಾಗತ್ತೆ ಸರ್ಕಾರಿ ಯೋಜನೆಗಳನ್ನ ಖಂಡಿತ ನಿಮ್ ಮನೆ ಬಾಗಿಲಿಗೆ ತಗೊಳ್ಳಿ. ಪ್ರತಿ ಹಂತದಲ್ಲೂ ಊರಲ್ಲಿ ನೀವಂದ್ರೆ ಗೌರವ, ವಿಶೇಷವಾಗಿ ನಾವು ಬೆಳಗ್ಗೆ ನಿಮ್ ಕಷ್ಟ ನೋಡೋಣ ಅಂತ ಬರ್ತೀವಿ. ನೀವ್ ಯಾವ್ದೋ ಒಂದು ಸಣ್ಣ ವಿಚಾರ ಇಟ್ಕೊಂಡು ಆ ಸಮಯನೇ ಕಳಿಬೇಡಿ. ಈ ಊರ್ ಆದ್ಮೇಲೆ ನಾನ್ ಮತ್ತೆ ಇನ್ನೂ ಒಂದ್ ಊರ್ಗ್ ಹೋಗ್ಬೇಕಾಗತ್ತೆ. ನಿಮ್ಗೆ ಎಷ್ಟು ವಿಚಾರ ಇರುತ್ತೆ ಬರೀರಿ, ಬರ್ಕೊಡಿ. ಇಲ್ಲ ಬರ್ಕೊಡಕ್ ಆಗ್ಲಿಲ್ಲ ಅಂದ್ರೆ ಈ ರಸ್ತೆ ಆದ್ಮೇಲೆ ಮತ್ತೆ 2 ದಿನ ಬಿಟ್ಟು ಬನ್ನಿ, 10 ದಿನ ಬಿಟ್ಟು ಊರಿಗೆ ಬನ್ನಿ, ನಾವೆಲ್ಲ ಊರವ್ರು ಮಾತಾಡೋದಿದೆ ಅಂತಂದ್ರೆ ಖಂಡಿತ ಬರ್ತೀನಿ. 1 ಗಂಟೆ ಕಾಲ ಊರಲ್ಲಿ ಕುತ್ಕೊಂಡು, ಊರು ಅಂದ್ಮೇಲೆ ಊರು ಹುಟ್ದಾಗಿಂದ ದಾರಿದು, ಸ್ಮಶಾನದ ದಾರಿದು, ಯಾರೋ ಒತ್ತುವರಿ ಆಗಿರೋ ಪ್ರತಿ ಊರಲ್ಲಿ, ಪ್ರತಿ ಮನೆಯಲ್ಲೂ ಸಮಸ್ಯೆ ಇದ್ದ ಊರಲ್ಲೂ ಸಮಸ್ಯೆ ಇರುತ್ತೆ. ಆದ್ರೆ ಬಗೆಹರಿಸ್ಕೊಳ್ಳೋ ಪ್ರಯತ್ನ ಮಾಡೋಣ, ಯಾರ ಮೇಲೆ ಕೋಪ ಇಲ್ಲ. ನಾವು ನೀವಂದ್ರೆ ರೈತನ್ನ ಗೌರವವಾಗಿ ನೋಡೋ ಅಂತ ಬದುಕು ಆಗ್ಬೇಕು. ನಾವು ರೈತರನ್ನೇ ಬಹಳ ಗೌರವವಾಗಿ, ಅವ್ರ ಜೀವನನ, ಅವ್ರ ಬದುಕನ್ನ, ಅವ್ರನ್ನ ನಾವು ಬಹಳ ಯೋಗ್ಯವಾಗಿ ನೋಡೋ ಅಂತ ಇದು ಆಗ್ಬೇಕು. ಇದನ್ನ ರೂಢಿಸ್ಕೋಬೇಕು ನಾವು. ಅದು ತುಂಬಾ ಮುಖ್ಯ ಆಗ್ಬೇಕು. ರೈತರ ಬದುಕು ನಾಳೆ ಭವಿಷ್ಯ, ದೇಶಕ್ಕೆ ಒಂದು ಭವಿಷ್ಯನ ಕಟ್ತೀರ. ಅನ್ನ ಕೊಡೋದು ಅಂದ್ರೆ ಏನು ಸುಮ್ಮನೆ ಅಲ್ಲ. ಅದಕ್ಕೆ ಪ್ರತಿದಿನಾನು ಊರುಗಳಲ್ಲಿ ಬೇರೆ ವಿಚಾರಕ್ಕೆ ಜಾಸ್ತಿ ಸಮಯ ಕೊಡ್ತೀರ. ಇಲ್ಲ, ನಮಗ್ ನೀವಂದ್ರೆ ವಿಶೇಷವಾಗಿರೋ ಗೌರವ ಇದೆ. ಆ ಗೌರವದಿಂದಾನೇ ನಾವು ನಿಮ್ಮನ್ನ ನೋಡ್ಕೊಂಡ್ ಬರ್ತೀವಿ. ಸರ್ಕಾರಿ